ಸಂಸ್ಥೆಯ ಆಡಳಿತವನ್ನ ನಾನು ಸ್ವತಂತ್ರವಾಗಿ ನೋಡಿಕೊಳ್ತಾ ಇದ್ದು ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ ಎಂದು ಪಿವಿಎಸ್ ಗ್ರೂಪ್ ಅಧ್ಯಕ್ಷೆ ಹಾಗೂ ಆಡಳಿತ ನಿರ್ದೇಶಕಿ ಸರೋಜಿನಿ ಎಂ ಕುಶೆ ಹೇಳಿದರು. ನಮ್ಮ ಜೊತೆಯಲ್ಲಿದ್ದು ಲೆಕ್ಕಪತ್ರ ನೋಡಿಕೊಳ್ತಾ ಇದ್ದ ಕೆಲ ವ್ಯಕ್ತಿಗಳು ನಮ್ಮ ಸಂಸ್ಥೆ ಹಾಗೂ ಆಸ್ತಿಪಾಸ್ತಿ ಕಬಲಿಸುವ ದುರುದ್ದೇಶದಿಂದ ಕೃಷ್ಣದತ್ತ ಎಂಬ ವ್ಯಕ್ತಿಯಿಂದ ನಮಗೆ ತೊಂದರೆ ಉಂಟು ಮಾಡಲಾಗ್ತಾ ಇದೆ. ನಾನು ನ್ಯಾಯಾಲಯದ ಮೊರೆ ಹೋಗಿ ಕೃಷ್ಣದತ್ತ ನನ್ನ ಮಗನಲ್ಲ ಎಂಬ ತಡೆಯಾಜ್ಞೆ ತರಲಾಗಿದೆ. ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರು ಕೃಷ್ಣದತ್ತ ಹಾಗೂ ಆತನ ಸಹಚರರ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದೆ ನನ್ನ ನ್ಯಾಯಯುತ ಹೋರಾಟದಲ್ಲಿ ಸಹಕಾರ ನೀಡಬೇಕು ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿದರು. ನನ್ನ ಅಜ್ಜ ದಿವಂಗತ ಪುತ್ತು ವೈಕುಂಠ ಶೇಟ್ ಅವರ ಪತ್ನಿಯ ತಂಗಿ ಮಗಳಾದ ವಸಂತಿ ಹೆಚ್ ಅವರು ಅವರ ಬಾಲ್ಯದಿಂದ ನಮ್ಮ ಜೊತೆಯಲ್ಲಿದ್ದು ನನ್ನ ಪತಿ ಮೃತಪಟ್ಟ ನಂತರ ನನ್ನ ಹೆಗಳಿಗೆ ಹೆಗಲು ನೀಡಿ ಪಿವಿಎಸ್ ಕಂಪನಿಗಳನ್ನು ನಾವಿಬ್ಬರು ಜೊತೆಗೂಡಿ ಮುನ್ನಡೆಸ್ತಾ ಬರ್ತಾ ಇದ್ದೇವೆ ಎಂದು ಹೇಳಿದರು. ಇನ್ನು ಪಿವಿಎಸ್ ಸಂಸ್ಥೆಯನ್ನ ಕಬಲಿಸಲು ದಶಕಗಳ ಕಾಲದಿಂದ ಸಂಚು ನಡೀತಾ ಇದೆ. ನನಗೆ ಯಾರೂ ದತ್ತು ಪುತ್ರರಿಲ್ಲ. ಪಿವಿಎಸ್ ಸಂಸ್ಥೆ ಉತ್ತಮ ರೀತಿಯಲ್ಲಿ ಮುನ್ನಡೆತಾ ಇದ್ದು ಸಂಸ್ಥೆ ಸ್ಥಿರವಾಗಿದೆ. ಕೃಷ್ಣದತ್ತ ಹಾಗೂ ಆತನ ಸಹಚರ ಸಂಚಿಗೆ ಸಾರ್ವಜನಿಕರು ಯಾವುದೇ ರೀತಿಯಲ್ಲಿ ಬಲಿಯಾಗಬಾರದು ಎಂದರು. ಇನ್ನು ವೈಶ್ಯ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಸಂತೋಷ್ ಚಂದ್ರ ಡೊಂಗರಕೇರಿ, ವೆಂಕಟರಮಣ ದೇವಸ್ಥಾನದ ಮುಖ್ಯ ಅರ್ಚಕ ಜಯರಾಮ್ ಭಟ್, ಡೊಂಗರಕೇರಿ ವೆಂಕಟರಮಣ ದೇವಸ್ಥಾನ ಮುಕ್ತೇಸರ ಪ್ರವೀಣ್ ಶೇಟ್, ನಾಗೇಕರ ಪಿವಿಎಸ್ ಲಕ್ಷ್ಮೀನಾರಾಯಣ ದೇವಸ್ಥಾನ ಮುಕ್ತೇಸರು ಗೋಪಿ ಶೇಟ್, ಅರ್ಚಕ ಅಶೋಕ್ ಭಟ್ ಉಪಸ್ಥಿತರಿದ್ದರು. ಇವರಿಗೆ ಏನೋ ದೇವರ ಅನುಗ್ರಹ ಇರಲಿಲ್ಲ. ಒಂದು ಮಕ್ಕಳ ಸಂತತಿ ಮುಂದೆ ಬರಲಿಲ್ಲ, ಏನೋ ಒಳ್ಳೇದಕ್ಕೆ ಆಗಿರ್ಬೋದು. ಬಟ್ ಇದರ ಒಂದು ಅಡ್ವಾಂಟೇಜ್ ಅಂತ ತಗೊಂಡು ಅವರೊಟ್ಟಿಗಿದ್ದ ಕೆಲಸದಲ್ಲಿದ್ದವರು, ಅವರ ಕಂಪನಿಯಲ್ಲಿದ್ದವರು ಒಂದು ದೊಡ್ಡ ಸಂಚುವನ್ನು ಒಂದು 25 ವರ್ಷ ಮುಂಚೆನೆ ನಡೆಸಿಕೊಂಡು ಬಂದಿರುತ್ತಾರೆ. ಅದನ್ನು ಈ ಆಸ್ತಿಗಳು ಇದೆಲ್ಲ ಇವರು ಒಂದು ದೊಡ್ಡ ಟ್ರಸ್ಟ್ ಮತ್ತೆ ಸಮಾಜದ ಬೆಳವಣಿಗೆಗೆ ಅಂತಾನೆ ಮೀಸಲಾಗಿಟ್ಟಿದ್ದಾರೆ. ಬಟ್ ಇದನ್ನೊಂದು ಕಬಳಿಸಿ ತಮ್ಮದೇ ಆದ ಆಸ್ತಿಯನ್ನು ಮಾಡಬೇಕೆಂದು ಕೆಲವು ಸಂಚುಗಾರರು ಇದರ ಹಿಂದೆ ಇದ್ದಾರೆ. ಅದರ ಬಗ್ಗೆ ಆಲ್ರೆಡಿ ಕೋರ್ಟಿಗೆ ಇವರು ಹೋಗಿ ಕೋರ್ಟಿನ ತಡೆಯಾಜ್ಞೆ ಎಲ್ಲ ಬಂದಿದೆ. ಆದರೂ ಅಂತವರು ಬೇರೆ ಬೇರೆಯವರೊಂದಿಗೆ ಏನೇನೋ ಬಿಸ್ನೆಸ್ ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ. ಸೊ ಅಂತ ವ್ಯವಹಾರಗಳಿಗೆ ಬಲಿ ಆಗಬಾರದು എന്നೊಂದು ಕೋರಿಕೆ. ಮತ್ತೆ ಅವರು ದತ್ತು ತಗೊಂಡಿರೋ ಒಂದು ಸುದ್ದಿ ಒಂದು ಮಕ್ಕಳನ್ನು ಯಾರೋ ಹೇಳ್ತಾ ಇದ್ದಾರೆ, ಅವರ ದತ್ತು ತಗೊಂಡಿದ್ದಾರೆ ಹೀಗೆ ಹೇಳಿ. ಈಗ ನಾವು ಇಲ್ಲಿ ಕೂತ್ಕೊಂಡವರೆಲ್ಲ ಸಮಾಜದವರೇ ಆಗಿದ್ದು. ನಾನು ಹುಟ್ಟುವ ಮೊದಲಿಂದ ಇವರಲ್ಲಿದ್ದಾರೆ. ನಂಗೆ ಇವತ್ತು 47 ವರ್ಷ ಆಯ್ತು. ಆವಾಗಿಂದ ನಾನು ನೋಡ್ತಾ ಇದ್ದೇನೆ. ಬಟ್ ಇಷ್ಟ ತನಕ ಅಂತಹ ವ್ಯಕ್ತಿಗಳನ್ನು ನಾವು ಇಷ್ಟ ತನಕ ನೋಡಿಲ್ಲ. ಯಾರು ಏನು ಇವರು ಸತತವಾಗಿ ಒಂದು 5-6 ವರ್ಷದಿಂದ ಮನೇಲಿದ್ದರು ಹೊರತು, ಇಲ್ಲದ್ರೆ ನಮ್ಮ ಸಮಾಜದ ದೇವಸ್ಥಾನ ಬೇರೆ ಬೇರೆ ಫಂಕ್ಷನ್ಸ್ಗೆಲ್ಲ ಬರ್ತಿದ್ರು. ಬಟ್ ಇವರೊಡನೆ ನಾವು ಯಾರು ಇವರ ಒಂದು ಸಂತತಿ ಎಂದು ಇಷ್ಟ ತನಕ ಕಂಡಿದ್ದು ನಮಗೆ ನೆನಪಿಲ್ಲ, ನಾವು ನೋಡೂ ಇಲ್ಲ. ಬಟ್ ಅದನ್ನೇ ಏನೋ ಒಂದು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ನಾವು ಇವರದ್ದು ಸಂತತಿ ಅದು ಇದೆಲ್ಲ ಹೇಳ್ಕೊಂಡು ತುಂಬಾ ದೊಡ್ಡ ಸಂಚು ನಡೀತದೆ. ಅದಕ್ಕೆ ನಾವೆಲ್ಲ ಸಮಾಜದವರೆಲ್ಲ ಸೇರ್ಕೊಂಡು ಇವರೊಟ್ಟಿಗೆ ಇವತ್ತು ಇಲ್ಲಿ ಬಂದಿದ್ದೇವೆ. ಏನಂದ್ರೆ ನಮಗೂ ತಿಳಿದಂತ ವಿಷಯವನ್ನು ಇಲ್ಲಿ ಹೇಳಬೇಕಾಗಿ ಒಂದು 2 ಉತ್ತರವನ್ನು ಸಮಾಜದ ನಮ್ಮ ಅರ್ಚಕರನ್ನು ಮಾತಾಡಬೇಕಾಗಿ ವಿನಂತಿ.